ಜೀವನದಲ್ಲಿ ಎಷ್ಟೋ ಪ್ರಶ್ನೆಗಳು ನಿಗೂಢವಾಗಿ ಉಳಿದ್ಬಿಡುತ್ತೆ. ನಾವು ಯಾಕೆ ಈ ವ್ಯಕ್ತಿಯನ್ನೇ ಮೀಟ್ ಮಾಡಿದ್ವಿ, ಇವರಿಂದನೇ ಯಾಕೆ ನಾವು ತೊಂದರೆಗೊಳಗಾದ್ವಿ, ಅಯ್ಯೋ ಇವ್ರ ಪರಿಚಯನೇ ಇರಲಿಲ್ಲ, ಸಡನ್ನಾಗಿ ಯಾಕೆ ಇವ್ರು ಇಷ್ಟೊಂದು ಕ್ಲೋಸ್ ಆಗೋದ್ರು, ಈ ಥರ ಏನಪ್ಪ ಇದು ಅನುಬಂಧ, ಏನಿದು ಸೋಲ್ ಕಾಂಟ್ರ್ಯಾಕ್ಟ್ ಅಂತ ಕೆಲವು ಸತಿ ಯೋಚನೆ ಮಾಡಿರ್ತೀರ ಅಲ್ವಾ. ಸೋಲ್ ಮೇಟ್ ಅಂತಾರೆ, ಅಥವಾ ಇವರು ಹಿಂದಿನ ಜನ್ಮಗಳಿಂದ ಕನೆಕ್ಟ್ ಆಗಿದ್ದಾರೇನೋ ಅಂತೆಲ್ಲ ಮಾತಾಡ್ತಾರೆ. ಬಟ್ ಒಂದು ಟಿಪಿಕಲ್ ಸ್ಪಿರಿಚುವಲ್ ಕಾಂಟೆಕ್ಸ್ಟಲ್ಲಿ ನಿಮಗೆ ಗೊತ್ತಾ, ವಿವಿಧ ರೀತಿಯ ಸೋಲ್ ಕಾಂಟ್ರ್ಯಾಕ್ಟ್ ಆ್ಯಕ್ಚುಲಿ ಎಕ್ಸಿಸ್ಟ್ ಆಗುತ್ತೆ. ಹಾಗಂದರೆ ಏನು, ಈ ಸೋಲ್ ಕಾಂಟ್ರ್ಯಾಕ್ಟನ್ನು ನಾವೇನು ತಿಳ್ಕೊಳ್ಬಹುದು, ಮತ್ತು ನಮ್ಮ ಈ ಲೈಫ್ ಟೈಮಿನ ಎಂಪವರ್ಮೆಂಟ್ಗೆ ನಿಜವಾಗ್ಲೂ ಅದು ಹೆಲ್ಪ್ ಮಾಡುತ್ತಾ, ಇದೆಲ್ಲ ಬ್ಯೂಟಿಫುಲ್ ಸೀಕ್ರೆಟ್ಸ್ನ ಇವತ್ತಿನ ವಿಶೇಷವಾದ ಎಪಿಸೋಡಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ, ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಡೀಪರ್. ನಮಸ್ಕಾರ ವೀಕ್ಷಕರೇ. ಸೋಲ್ ಕಾಂಟ್ರ್ಯಾಕ್ಟ್ ಕೇಳೋದಕ್ಕೆ ಎಷ್ಟು ಒಂಥರ ವಿಭಿನ್ನ ಮತ್ತು ವಿಶೇಷವಾಗಿ ಅನಿಸುತ್ತೆ ಅಲ್ವಾ. ಬನ್ನಿ ಒಂದೊಂದಾಗೆ ಈ ಸೋಲ್ ಕಾಂಟ್ರ್ಯಾಕ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಆ್ಯಂಡ್ ಬಿಫೋರ್ ದ್ಯಾಟ್, ಇದನ್ನು ತಿಳ್ಕೊಂಡು ನಾವು ಇದರಲ್ಲಿ ಏನೋ ಒಂಥರ ಡಿಫ್ರೆಂಟ್ ಫೀಲಿಂಗನ್ನು ಎಂಜಾಯ್ ಮಾಡೋದು ಅಷ್ಟೇ ಅಲ್ಲ, ತುಂಬ ಡೀಪಾಗಿ ಒಂದು ಆಧ್ಯಾತ್ಮಿಕವಾದ ಹಿನ್ನೆಲೆಯನ್ನು ಬಳಸ್ಕೊಂಡು ನಮ್ಮ ಪಾತ್ರಕ್ಕೆ ಹೆಚ್ಚು ಆಳವಾದ ಅರ್ಥವನ್ನು ಈ ಮೂಲಕ ಕೊಟ್ಕೊಳ್ಬೇಕು ಅನ್ನೋದು ಇದರ ಉದ್ದೇಶ. ಓಕೆ, ಮೊದಲನೇದಾಗಿ ಒಂದು ಫ್ಯಾಮಿಲಿ ಕಾಂಟ್ರ್ಯಾಕ್ಟ್ ಅಂತ ಇರುತ್ತೆ. ಅಂದರೆ ಎಷ್ಟೋ ಜನ್ಮಗಳಿಂದ ಒಂದು ಸೆಟ್ ಆಫ್ ಸೋಲ್ಸೇ ಬೇರೆ ಬೇರೆ ಪಾತ್ರಗಳನ್ನು ಎಕ್ಸ್ಚೇಂಜ್ ಮಾಡ್ತಾ ಮಾಡ್ತಾ ಜನ್ಮ ತಾಳ್ತಾ ಇರ್ತಾರೆ. ಅಂದರೆ ಒಂದು ಫ್ಯಾಮಿಲಿಲಿ ಅಪ್ಪ ಅಮ್ಮ ಇಬ್ಬರು ಮಕ್ಕಳು ಇರ್ತಾರೆ ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ ಫ್ಯಾಮಿಲಿಲಿ ಆ ಮಕ್ಕಳು ಅಪ್ಪ ಅಮ್ಮ ಆಗ್ಬಹುದು, ಅಪ್ಪ ಅಮ್ಮ ಮಕ್ಕಳಾಗಬಹುದು. ಸೊ ಈ ಥರ ಬೇರೆ ಬೇರೆ ರೋಲ್ಸನ್ನು ಪ್ಲೇ ಮಾಡ್ತಾ ಮಾಡ್ತಾ, ಅಂದರೆ ನಾನು ಸಣ್ಣ ಎಕ್ಸಾಂಪಲ್ ಕೊಟ್ಟೆ, ಎಂಟೈರ್ ಆ ಫ್ಯಾಮಿಲಿ ಟ್ರೀಯಲ್ಲಿ ಎಷ್ಟೋ ಪಾತ್ರಗಳಿರುತ್ತಲ್ವ, ಅದೆಲ್ಲ ಇಂಟರ್ಚೇಂಜ್ ಆಗ್ತಾ, ನೀನು ಈ ಚಾಲೆಂಜ್ ಕೊಡು, ನಾನು ಆ ಪಾಠ ಕಲಿಸ್ತೀನಿ, ನೀನು ಈ ಥರ ಒಂದು ನೆಗೆಟಿವ್ ಕಾರ್ಮಿಕ್ ಎಕ್ಸ್ಪೀರಿಯನ್ಸನ್ನು ಕ್ಲಿಯರ್ ಮಾಡ್ಕೊ, ಇದಕ್ಕೆ ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ. ಈ ಥರ ಬ್ಯೂಟಿಫುಲ್ಲಾಗಿ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತಾರೆ. ಒಮ್ಮೆ ಯೋಚನೆ ಮಾಡಿ, ಒಂದು ಹೆಣ್ಮಗುನ ಅಯ್ಯ ನೀನು ಬರೀ ಹೌಸ್ ವೈಫಾ ಅಂತ ಹೇಳೋದು ಎಷ್ಟು ತಪ್ಪಾಗತ್ತೆ. ಸೋಲ್ ಕಾಂಟ್ರ್ಯಾಕ್ಟ್ ಮೂಲಕನೇ ಎಲ್ಲ ನಡೆದಿದ್ದೆ. ಆದರೆ ಫಸ್ಟ್ ಆಫ್ ಆಲ್, ಹೌಸ್ ವೈಫ್ಗಿಂತ ಬೆಟರ್ ವರ್ಕ್ ಯಾವುದೂ ಇಲ್ಲ, ಅದು ಬೇರೆ ಪ್ರಶ್ನೆ. ಆದರೆ ಒಂದು ಹೌಸ್ ವೈಫ್, ನೀನು ಇದನ್ನು ಮಾಡು, ನೀನು ಅದನ್ನು ಮಾಡು, ಅದಕ್ಕೆ ನಾನು ಒಂದು ಸೆಂಟರ್ ಆಗಿ ಇದಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳೋದಾಗಿರಲಿ, ಸಪೋರ್ಟ್ ಮಾಡೋದಾಗಿರಲಿ, ತನ್ನ ಒಂದು ಗ್ರೋತನ್ನು, ಅಂದರೆ ಅಫ್ಕೋರ್ಸ್ ನಾವು ಏನೂ ಮಾಡದೇ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ನಾವೇನು ಮೆಟೀರಿಯಲಿಸ್ಟಿಕ್ ರೀತಿಯಲ್ಲೋ ಅಥವಾ ಸಮಾಜದ ದೃಷ್ಟಿಯಲ್ಲೋ ಸೋಕಾಲ್ಡ್ ಗ್ರೋತನ್ನು ನೋಡ್ತೀವಿ, ಅದನ್ನು ಕಾಂಪ್ರಮೈಸ್ ಮಾಡಿಕೊಂಡು ಬೇರೆಯವರಿಗೆ ಆ ಹಾರೋದಕ್ಕೆ ತರಬೇತಿಯನ್ನು ಕೊಡುವಂಥ ಕೆಲಸವನ್ನು ಎಷ್ಟೋ ಅಮ್ಮಂದಿರು ಮನೆಯಲ್ಲಿ ಮಾಡ್ತಾ ಇರ್ತಾರೆ. ಇದೆಲ್ಲವೂ ಬ್ಯೂಟಿಫುಲ್ ಸೋಲ್ ಕಾಂಟ್ರ್ಯಾಕ್ಟೇ ಹೊರತು ನಾವು ಅವ್ರನ್ನ ಇವರೇನೂ ಮಾಡಿಲ್ಲ, ಓದಿದ್ರು ಮನೆಯಲ್ಲೇ ಇದ್ದರು, ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತ ಹೇಳೋದು ತುಂಬ ತಪ್ಪಾಗೋಗುತ್ತೆ. ಆ್ಯಂಡ್ ಈ ಸೋಲ್ ಕಾಂಟ್ರ್ಯಾಕ್ಟಲ್ಲೇ ನಮಗೆ ಎಷ್ಟೋ ಅದ್ಭುತವಾದ ವಿಷಯಗಳನ್ನು ಡೀಪಾಗಿ ತಿಳ್ಕೊಳ್ಳೋಕ್ಕೆ ಸಿಗತ್ತೆ. ಅಂದರೆ ಎಷ್ಟೋ ಸತಿ ಜಗಳ ಮಾಡಬೇಕಾದ್ರೆ ಕೆಲವು ಮಕ್ಕಳು ಹೇಳ್ತಾರೆ, ಮತ್ತು ನೀವು ಯಾಕೆ ಮಕ್ಕಳು ಮಾಡ್ಕೋಬೇಕಾಗಿತ್ತು, ನಾನೇನು ಹೇಳಿದ್ನ ನಾನು ಹುಟ್ಬಿಟ್ಟು ಬರ್ತೀನಿ ಅಂತೆಲ್ಲ ಹೇಳ್ತಾರೆ. ಅಥವಾ ಅಯ್ಯೋ ಯಾಕಾದರೂ ಗ್ರಾಚಾರ, ನಾನು ಇವ್ರ ಹೊಟ್ಟೆಲಿ ಹುಟ್ಟಿದ್ದೀನೋ ಅಂತ ಹೇಳ್ತಾರೆ. ಬಟ್ ವಿಚಿತ್ರ ಏನು ಗೊತ್ತಾ, ಆ ಒಂದು ಸೋಲ್ ಏನು ಮಗುವಿನ ರೀತಿ ಬರುತ್ತೆ, ಅದೇ ನನಗೆ ಇವರೇ ಅಮ್ಮ ಆಗಿ ಬೇಕು, ಇವರೇ ತಂದೆ ಆಗಿ ಬೇಕು ಅಂತ ಆಯ್ಕೆ ಮಾಡುತ್ತೆ. ನಿಮ್ಗೆ ಅನ್ನಿಸ್ಬಹುದು, ಇಷ್ಟು ಕಾಟ ಕೊಡ್ತಾಯಿದ್ರು ನಮ್ಮಪ್ಪ, ಹೋಗಿ ಹೋಗಿ ಎಲ್ಲರನ್ನೂ ಬಿಟ್ಬಿಟ್ಟು ಇವರಪ್ಪ ಅಂತ ನಾನು ಆಯ್ಕೆ ಮಾಡೋದನ್ನ, ಕಮಾನ್, ಇಂಪಾಸಿಬಲ್ ಅಂತ ಅನ್ನಿಸ್ಬಹುದು. ಆತ್ಮೀಯರೇ, ಆತ್ಮಕ್ಕೆ ನಾವು ಇಲ್ಲಿ ಫಿಸಿಕಲ್ ಲೆವೆಲಲ್ಲಿ ಲಾಭ ನಷ್ಟ, ನೋವು ಖುಷಿ ಅಂತ ಹೇಗೆ ಎಲ್ಲವನ್ನೂ ತರ್ಕಬದ್ಧವಾಗಿ ನೋಡ್ತೀವೋ, ಆ ಥರ ತರ್ಕ ಆತ್ಮದ ದೃಷ್ಟಿಯಲ್ಲಿ ಇಲ್ಲ. ಅದು ಕೇವಲ ಬೆಳವಣಿಗೆಯನ್ನು ಮಾತ್ರ ನೋಡುತ್ತೆ. ಆತ್ಮೋದ್ಧಾರದ ದೃಷ್ಟಿಯಲ್ಲಿ ಮಾತ್ರ ಸಂಬಂಧಗಳನ್ನು ಗಮನಿಸುತ್ತೆ. ಆ ನಿಟ್ಟಿನಲ್ಲಿ ನೋಡೋದಾದರೆ ಒಂದು ಚಾಲೆಂಜಿಂಗ್ ತಂದೆಯ ಪಾತ್ರ, ಕಾಟ ಕೊಡೋ ತಾಯಿಯ ಪಾತ್ರನೂ ಸಹ ನನ್ನ ಏಳಿಗೆಗೆ ಹೇಗೆ ಸಹಕರಿಸಬಹುದು, ಇದು ನನಗೆ ಹೇಗೆ ಲಾಭದಾಯಕ ಆಗಬಹುದು ಅನ್ನೋದನ್ನೇ ಸೂಚಿಸ್ತಾ ಹೋಗುತ್ತೆ, ಅದಕ್ಕೆ ಪೂರಕವಾಗಿ ಸಹಾಯ ಮಾಡ್ತಾ ಹೋಗುತ್ತೆ. ಆದ್ದರಿಂದ ಈ ಎಲ್ಲ ಎಸ್ಟಾಬ್ಲಿಷ್ಮೆಂಟ್ಸು ನಾವು ಸೋಲ್ ಸ್ಕ್ರಿಪ್ಟನ್ನು ಬರಿತಾ ಹೋದಾಗ, ಅದ್ರ ಬಗ್ಗೆ ಇನ್ನೊಮ್ಮೆ ಹೇಳ್ತೀನಿ, ನಮ್ಮ ಆತ್ಮಚರಿತ್ರೆಯನ್ನು ಬರಿತಾ ಹೋದಾಗ ನಾವೇ ಪ್ಲ್ಯಾನ್ ಮಾಡೋವಂಥದ್ದು. ಅಫ್ಕೋರ್ಸ್ ಅದಕ್ಕೆ ಒಪ್ಪಂದ ಕೂಡ ಎದುರುಗಡೆಯಿಂದ ಆ ಸೋಲ್ ಮೂಲಕನೂ ಬರುತ್ತೆ, ಅದು ಬೇರೆ ಪ್ರಶ್ನೆ.
ಅದರಿಂದ ನಾವು ಇದನ್ನು ಅರ್ಥ ಮಾಡಿಕೊಂಡಾಗ ಅಯ್ಯೋ ದೇವರೇ ನನಗೆ ಯಾಕೆ ಇವ್ರನ್ನ ಕೊಟ್ಟೆ ಅನ್ನೋ ಆ ನೋವಾಗಲಿ ಪ್ರಶ್ನೆ ಆಗಲಿ ಬರೋದಿಲ್ಲ. ಏನಂತೀರಾ? ಎಸ್. ಆ್ಯಂಡ್ ಎರಡನೇದು, ಎಷ್ಟೋ ಸತಿ ನಮ್ಮ ಸಂಬಂಧದಲ್ಲಿ ಯಾರಾದರೂ ಬಿಟ್ಟು ಹೋದಾಗ ತುಂಬ ನೋವನ್ನು ಅನುಭವಿಸ್ತೀವಲ್ಲ, ಆ ನೋವು ಎಷ್ಟೋ ಸಾರಿ ಒಂದು ಎಕ್ಸಿಟ್ ಪಾಯಿಂಟ್ ಕಾಂಟ್ರಾಕ್ಟ್ ಅಂತಲೂ ಆಗುತ್ತೆ. ಅಂದರೆ ಪಾತ್ರಗಳಲ್ಲಿ ಈ ಸಮಯಕ್ಕೆ ಇವರು ದೇಹತ್ಯಾಗ ಮಾಡಬೇಕು ಅನ್ನೋದಿರಬಹುದು, ನಮ್ಮನ್ನಿಂದ ಮಾನಸಿಕವಾಗಿ ದೂರ ಆಗಬೇಕು ಅನ್ನೋದಿರಬಹುದು, ಅಥವಾ ಬೇರೆ ದೇಶಗಳಲ್ಲಿ ಹೋಗಿ ಅವ್ರು ಇರಬೇಕು ಅಂದರೆ ಅಷ್ಟು ಹತ್ತಿರದ ಸಂಬಂಧ ಇರಬಾರ್ದು ಅನ್ನೋದಿರಬಹುದು, ಅಥವಾ ಮಾತೇ ಬಿಟ್ಬಿಡಬೇಕು, ವೈಮನಸ್ಸುಗಳು ಬರಬೇಕು ಅನ್ನೋದಿರ್ಬೋದು. ಎಲ್ಲವೂ ಪ್ಲ್ಯಾನ್ ಆಗಿರುತ್ತೆ ಅಂದರೆ ನೀವು ನಂಬ್ತೀರಾ? ಎಸ್. ಎಷ್ಟೋ ಸರಿ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ತಂದೆ ತಾಯಿನ ಕಳ್ಕೊಂಡಾಗ ಅವ್ರು ಯಾಕೆ ಬಿಟ್ಟು ಹೋದರು ಅಂತ ಅದನ್ನು ಆ್ಯಕ್ಸೆಪ್ಟೇ ಮಾಡ್ಕೊಳ್ಳೋಕ್ಕಾಗದೆ ಎಷ್ಟೋ ಜನ ಥೆರಪಿ ಕ್ಲೈಂಟ್ಗಳು ವಿಚಿತ್ರವಾದ ಖಿನ್ನತೆಗೆ, ದೈಹಿಕ ಕಾಯಿಲೆಗೂ ಒಳಗಾಗಿರೋದನ್ನು ನಾನು ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನೋಡಿದ್ದೀನಿ. ಬಟ್ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ನಾವು. ನಿಮ್ಮನ್ನು ಇಷ್ಟು ಪ್ರೀತಿಸ್ತಾ ಇದ್ರಲ್ಲ, ಅವ್ರಿಗೆ ಬೇಕು ಅಂದಾಗ ಹೋಗೋಕ್ಕೂ ಕೂಡ ಅಧಿಕಾರ ಇಲ್ಲವಾ? ನೀವು ಹೋಗಬಾರ್ದಾಗಿತ್ತು ಅಂತ ಅಂದ್ಕೊಂಡ್ರೆ ಅವ್ರಿಗೆ ನಿಜವಾಗ್ಲೂ ಅವ್ರ ಆತ್ಮಕ್ಕೆ ಬೇಜಾರಾಗುತ್ತೆ, ಅವ್ರ ಎನರ್ಜಿ ನಿಜವಾಗ್ಲೂ ಕ್ಷೀಣ ಆಗುತ್ತೆ. ಥ್ಯಾಂಕ್ ಯು, ಇಷ್ಟು ದಿನ ಇದ್ರಿ, ನೀವು ಉದ್ಧಾರದ ಕಡೆ ಹೋಗಿ ಅಂತ ನೀವು ಪ್ರಾರ್ಥನೆ ಮಾಡೋದು ಒಳ್ಳೆಯದು ಅಂತಲೂ ಹೇಳ್ಕೊಡ್ತೀವಿ. ಕೆಲವರು ಅರ್ಥ ಮಾಡ್ಕೊಳ್ತಾರೆ, ಕೆಲವರು ಅದೇಗೆ ಸಾಧ್ಯ, ನೋ ಅಂತ ರೆಸಿಸ್ಟ್ ಮಾಡ್ತಾರೆ. ಬಟ್ ರೆಸಿಸ್ಟ್ ಮಾಡೋ ಅವಶ್ಯಕತೆ ಆ್ಯಕ್ಚುಲಿ ಇಲ್ಲ, ಬಿಕಾಸ್ ಎಲ್ಲವೂ ಆ್ಯಕ್ಚುಯಲ್ ಕಾಂಟ್ರಾಕ್ಟ್ ಮೂಲಕ ಎಂಟ್ರಿ ಮತ್ತು ಎಕ್ಸಿಟ್ ಕೂಡ ಪ್ಲ್ಯಾನ್ ಆಗಿರುತ್ತೆ. ಎಸ್, ನನಗೆ ಗೊತ್ತಿದೆ ನಿಮಗೆ ಈ ಸೋಲ್ಮೇಟ್ ಅನ್ನೋದ್ರ ಬಗ್ಗೆ ತುಂಬ ಕ್ಯೂರಿಯಾಸಿಟಿ ಇದೆ ಅಂತ. ಅದ್ರ ಬಗ್ಗೆನೇ ಒಂದು ಸಪ್ರೇಟ್ ಎಪಿಸೋಡ್ ಖಂಡಿತ ಮಾಡ್ತೀನಿ. ಆದರೆ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಏನಪ್ಪ ಅಂತಂದರೆ, ಸೋಲ್ಮೇಟ್ ಅನ್ನೋದು ಡೆಫಿನೆಟ್ಲಿ ಇರುತ್ತೆ. ಅದು ಗಂಡ ಹೆಂಡತಿ, ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ರೀತಿಯೇ ಇರಬೇಕು ಅಂತ ಏನೂ ಇಲ್ಲ. ಯಾರು ನಿಮಗೆ ಆತ್ಮ ಉದ್ಧಾರದ ಪಥದಲ್ಲಿ ಸಹಾಯ ಮಾಡ್ತಾರೋ, ನೀವ್ಯಾರಿಗೆ ಆತ್ಮೋದ್ಧಾರದ ಪಥದಲ್ಲಿ ತುಂಬ ಆಳವಾದ ಸಹಾಯವನ್ನು ಮಾಡ್ತಿರೋ ಅವರೆಲ್ಲ ಸೋಲ್ಮೇಟ್ಸೇ. ಸೊ ಅದು ಹುಡುಗಿನೇ ಆಗಿರಬೇಕು ಅಂತಲೂ ಏನೂ ಇಲ್ಲ. ಸೊ ದೆಲ್ ಬಿ ವೆರಿ ಕ್ಲಿಯರ್, ಇದೇ ಅವ್ರಿಗೆ ಒಳ್ಳೆಯದು ಅಂತ. ಆ ಒಂದು ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಅನ್ಕಂಡೀಷ್ನಲ್ ಲವ್ ಇರುತ್ತೆ, ಮತ್ತು ನಿಮ್ಮ ಏಳಿಗೆಯನ್ನು ನೋಡಿ ಅವರು ನಿಜವಾಗ್ಲೂ ಪ್ರಾಮಾಣಿಕವಾಗೂ ಖುಷಿ ಆಗ್ತಾರೆ. ಎಷ್ಟೋ ಸತಿ ನನ್ನ ಕ್ಲೈಂಟ್ಸ್ ಹೇಳ್ತಾರೆ, ಅವ್ರ ಗ್ರೂಪಲ್ಲಿ ಒಂದು 4-5 ಜನ ಬೆಸ್ಟ್ ಫ್ರೆಂಡ್ಸ್ ಇರ್ತಾರೆ, ಬಟ್ ಇವ್ರು ಏನಾದರೂ ಒಂಚೂರು ಉದ್ಧಾರ ಆದರೆ ಅವರೇ ಜಲಸಿ ಪಡ್ತಾ ಇರ್ತಾರೆ ಅಂತೆಲ್ಲ ಹೇಳ್ತಿರ್ತಾರೆ. ಆ ಥರ ಇರಲ್ಲ. ವಿಲ್ ಬಿ ಜೆನ್ಯೂಯಿನ್ ಸೆಲೆಬ್ರೇಷನ್. ಆ್ಯಂಡ್ ಅಫ್ಕೋರ್ಸ್ ಈ ಕಾಂಟ್ರಾಕ್ಟ್ಸಲ್ಲಿ ವಾಲಂಟಿಯರ್ಸ್ ಅಂತಲೂ ಇರ್ತಾರೆ. ಅಂದರೆ ಅವ್ರು ಬರೋದು ಗೊತ್ತಾಗಲ್ಲ, ಹೋಗೋದು ಗೊತ್ತಾಗಲ್ಲ. ಆ ನಿರ್ದಿಷ್ಟವಾದ ಸಮಯಕ್ಕೆ ಬರ್ತಾರೆ, ಏನೋ ಗೈಡೆನ್ಸ್ ಕೊಡ್ತಾರೆ, ಹೊರಟೋಗ್ಬಿಡ್ತಾರೆ. ಅಂದರೆ ಇದು ಇಷ್ಟೇ ಸಣ್ಣ ರೋಲ್ ಇರುತ್ತೆ ಅಂತಿರುತ್ತೆ. ಕೆಲವು ಸತಿ ಇಷ್ಟೇ ಬಾಕಿ ಇತ್ತು ಹಿಂದಿನ ಜನ್ಮಗಳಲ್ಲಿ, ಅದನ್ನು ಮಾತ್ರ ತೀರಿಸ್ಕೊಳ್ಳೋಕ್ಕೆ ಬಂದಿದ್ದೀನಿ ಅಂತಲೂ ಬಂದ್ಬಿಟ್ಟು ಹೋಗ್ತಾರೆ. ಅಂದರೆ ಕೆಲವೇ ತಿಂಗಳುಗಳ ಕಾಲ ಇದ್ದರು, ಕೆಲವು ಸತಿ ಗರ್ಭಪಾತ ಆಗೋದು ಇರಬಹುದು. ಬಟ್ ಗರ್ಭಪಾತ ಅಥವಾ ಅಬಾರ್ಷನ್ದು ಬೇರೆಯೇ ಡೀಪರ್ ವಿಷಯ ಇದೆ, ಮುಂದಿನ ಸಂಚಿಕೆಗಳಲ್ಲಿ ಹೇಳ್ತೀನಿ. ಹೌದು, ಹೇಳಿ ನನಗೆ ಈ ಟಾಪಿಕ್ ಬಗ್ಗೆ ಇಂಟ್ರೆಸ್ಟ್ ಇದೆ ಅಂದರೆ ಎಸ್ ಪ್ಲೀಸ್ ಸಜೆಸ್ಟ್ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೋಲ್ ಕಾಂಟ್ರಾಕ್ಟ್ ಸಂಬಂಧಪಟ್ಟ ಸಾಕಷ್ಟು ವಿಷಯಗಳನ್ನ ಹೇಳ್ಕೊಡ್ತೀನಿ. ಇವತ್ತಿಗೆ ಇಷ್ಟು ಸಾಕು ಅಂತ ಅನಿಸುತ್ತೆ. ಎಸ್, ನಮ್ಮ ಮುಂಬರುವ ಕಾರ್ಯಾಗಾರಗಳ ಬಗ್ಗೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ಸ್ ಇದೆ. ಅದು ಮ್ಯಾನಿಫೆಸ್ಟೇಷನ್ ಜರ್ನಿಯಲ್ಲಿ ತಮ್ಮ ಕನಸಿನ ಜೀವನವನ್ನು ಪ್ರಾಕ್ಟಿಕಲಿ ನಿಜ ಮಾಡಿಕೊಂಡಂಥ ಎಷ್ಟೋ ವ್ಯಕ್ತಿಗಳಿರಬಹುದು. ಒಂದೊಂದು ಒಪಿನಿಯನ್, ಯಾಕಂದರೆ ರಾಶಿ ಒಪಿನಿಯನ್, ಸಾವಿರಾರು ಗಟ್ಟಲೆ ಒಪಿನಿಯನ್ ಇರೋದ್ರಿಂದ ಒಂದೊಂದು ಒಪಿನಿಯನ್ನ ಪ್ರತಿ ಎಪಿಸೋಡಲ್ಲೂ ನೋಡ್ತಾ ಹೋಗೋಣ. ಯಾಕಂದರೆ ಎಷ್ಟೋ ಸತಿ ಒಂದು ಮೆಂಟರ್, ಒಂದು ಟೀಚರ್, ಒಂದು ಗುರು ಹೇಳ್ಕೊಡೋದಕ್ಕಿಂತ ನಮ್ಮ ಥರನೇ ಸಫರ್ ಮಾಡ್ತಾ ಇರೋರು ಹೇಗೆ ನಾನು ಹೊರಗಡೆ ಬಂದೆ ಅಂತ ಹೇಳೋದು ಎಷ್ಟೋ ಡೀಪರ್ ಐಡಿಯಾ ನಮಗೆ ಕೊಡುತ್ತೆ. ಏನಂತೀರಾ? ಎಸ್, ಅದನ್ನು ನೋಡ್ತಾ ಇವತ್ತಿನ ಈ ಸಂಚಿಕೆಯನ್ನು ವೈಂಡ್ ಮಾಡೋಣ. ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ ಇದೆ. ಆ್ಯಂಡ್ ಎಸ್, ನಾನು ವಾಟ್ಸಪ್ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಪ್ರತಿನಿತ್ಯ ಈ ಥರ ಡೀಪರ್ ಸ್ಪಿರಿಚುವಲ್ ಇನ್ಸೈಟ್ಸ್ನ ಇವತ್ತು ಹಂಚ್ಕೊಳ್ಳೋಕ್ಕೆ ಒಂದು ಅಮೇಝಿಂಗ್ ಪ್ಲ್ಯಾಟ್ಫಾರ್ಮ್ ಅದಾಗಿದೆ. ಎಸ್, ಇದೇ ರೀತಿಯಾಗಿ ಎಷ್ಟೋ ಜನ ನಕಾರಾತ್ಮಕ ಆಲೋಚನೆಗಳನ್ನು ತುಂಬಿಕೊಂಡು ಕ್ಲಾಗ್ ಆಗಿರೋದನ್ನು, ಎಷ್ಟೋ ನೆಗೆಟಿವ್ ಥಾಟ್ಸಿಂದ ಸಫರ್ ಆಗಿರ್ತಾರೆ. ನಮ್ಮ ಬ್ರೈನ್ ಜಿಮ್ ಅನ್ನೋ ವಿಶೇಷ ಕಾರ್ಯಕ್ರಮದ ಮೂಲಕ ಎಷ್ಟೋ ಸಾವಿರಾರು ಜನ ಅದರಿಂದ ಹೊರಗಡೆ ಬಂದಿದ್ದಾರೆ. ಅದರಲ್ಲಿ ಎಷ್ಟೋ ಸಾವಿರಾರು ಜನ ಒಪಿನಿಯನ್ ಕೂಡ ಕೊಟ್ಟಿದ್ದಾರೆ. ಒಂದೊಂದನ್ನೇ ನಾವು ವಿಡಿಯೋಗಳ ಮೂಲಕ ಕೂಡ ನೋಡೋಣ. 1ನೇ ತಾರೀಕು ಪ್ರತಿ ತಿಂಗಳು ಇದೊಂದು ಹೊಸ ಬ್ಯಾಚ್ ಥರ ಶುರುವಾಗುತ್ತೆ. ನೀವು ಕೂಡ ಜಾಯಿನ್ ಆಗಬಹುದು. ಅದರ ಡೀಟೇಲ್ಸ್ ಕಮೆಂಟ್ ಬಾಕ್ಸ್ ಮತ್ತು ಡಿಸ್ಕ್ರಿಪ್ಷನಲ್ಲಿದೆ. ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳು ನಡೀತಾನೆ ಇರುತ್ತೆ. ನೀವು ಯಾವುದನ್ನು ಬೇಕಾದರೂ ಆಯ್ಕೆ ಮಾಡಿ ನಿಮಗೆ ಸೂಕ್ತವಾದದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಮುಂದಿನ ಬಾರಿ ಇನ್ನೊಂದು ವಿಶೇಷವಾದ ಔಷಧ ರಹಿತ ಚಿಕಿತ್ಸೆಯ ಸಲಹೆ ಮೂಲಕ ಮತ್ತೆ ಭೇಟಿ ಆಗ್ತೀನಿ. ನಮಸ್ಕಾರ.